ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದು ಭಾನುವಾರ ಬೆಳಿಗ್ಗೆ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಬೆಳಗ್ಗೆ ನಾನು ದಿನ ಲೇಟಾಗಿಯೇ ಸ್ಟಾರ್ಟ್ ಆಯಿತು. ಇವತ್ತು ಒಂದು ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು. ಡಾಕ್ಟರ್ ಕುಡಿಬೇಡಿ ಅಂತ ಹೇಳಿದರು, ಅಂದರೆ ಬೆಲ್ಲದ ಕುಡೀರಿ, ಸಕ್ಕರೆದು ಕುಡಿಬೇಡಿ ಅಂತ ಹೇಳಿದರು. ಇನ್ನು ಬೆಲ್ಲದ ಕಾಫಿನ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಹಾಲನ್ನ ಎಲ್ಲನೂ ಕೂಡ ಕಾಯಿಸ್ಲಿಕ್ಕೆ ಇಟ್ಟು ಈ ಕಡೆ ರಾತ್ರಿನೇ ಪಾತ್ರೆನ ತೊಳೆದು ಇಟ್ಟಿದ್ದೆ. ಅದನ್ನು ಇವಾಗ ಜೋಡಿಸ್ಕೊತಿದ್ದೀನಿ. ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ಬೆಲ್ಲದ ಕಾಫಿನ ಮಾಡ್ಕೊಳ್ಳೋದಕ್ಕೆ ಹಾಲು ಕೂಡ ಚೆನ್ನಾಗಿ ಕಾದಿತ್ತು. 2 ಗ್ಲಾಸ್ಗೂ ಕೂಡ ಒಂದು ಸ್ವಲ್ಪ ಬೆಲ್ಲನ ಮೊದಲಿಗೆ ಪುಡಿ ಮಾಡಿ ಇಟ್ಟಿರ್ತೀನಿ. ಅದೊಂದು ಸ್ವಲ್ಪ ಬೆಲ್ಲ ಮತ್ತು ಕಾಫಿ ಪೌಡರ್ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದಷ್ಟೇ. ಇನ್ನು ಒಂದು ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ, ಬಿಸಿ ಹಾಲಿಗೆ ಬೆಲ್ಲ ಹಾಕಿದ್ರೆ ಒಡೆಯುತ್ತೆ, ಇಲ್ಲ ಬೆಲ್ಲಕ್ಕೆ ಬಿಸಿ ಹಾಲು ಹಾಕಿದ್ರೆ ಒಡೆಯುತ್ತೆ ಅಂತ. ಈ ಥರ ಒಂಥರ ರೆಡ್ ಕಲರ್ ಬೆಲ್ಲ ಬರುತ್ತೆ ನೋಡಿ, ಅದು ಹಾಕಿದ್ರೆ ಒಡೆಯುತ್ತೆ. ನಾರ್ಮಲ್ಲಾಗಿ ಫ್ಲ್ಯಾಟ್ ಪಿಂಕಿಶ್ ಕಲರ್ ಬೆಲ್ಲ ಬರುತ್ತೆ ನೋಡಿ, ಆ ಬೆಲ್ಲ ಹಾಕಿದ್ರೆ ಒಡೆಯಲ್ಲ. ಇನ್ನು ಕಾಫಿ ಎಲ್ಲನೂ ಕೂಡ ಕುಡಿದು ಮೊನ್ನೆನೇ ಒಂದು ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಮಾಡಿದ್ದೆ. ಆ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಿದ್ದೀನಿ, ನೋಡ್ಕೊಂಡು ಬನ್ನಿ. ಮೊದಲಿಗೆ ಮೆಂತ್ಯಕಾಳು ಮತ್ತು ಸಾಸಿವೆನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಮಾವಿನಕಾಯಿನ ಕಟ್ ಮಾಡ್ಕೊತಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಮೆಂತ್ಯನ ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ. ಆ ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಆಮೇಲೆ ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಮಾವಿನಕಾಯಿನ ಒಂದು ಪುಟ್ಟಿಗೆ ಹಾಕ್ಕೊತಿದ್ದೀನಿ. ಒಂದು ಬೇಸನ್ ಪುಟ್ಟಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಅಷ್ಟು ಮಾವಿನಕಾಯಿನೂ ಕೂಡ ಆ ಪುಟ್ಟಿಗೆ ಹಾಕ್ಕೊತಿದ್ದೀನಿ. ಆಮೇಲೆ ಮೊದಲಿಗೆ ನಾನು ಸಾಸಿವೆ ಮತ್ತು ಮೆಂತ್ಯನ ಹುರಿದು ಪುಡಿ ಮಾಡಿಟ್ಟಿದ್ದೆ ಅಲ್ವಾ, ಆ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ನೈಸ್ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಬೌಲಲ್ಲಿ ತೋರಿಸ್ತಿರೋ ಹಾಗೆ ಬೌಲ್ ಫುಲ್ಲಾಗಿ ಖಾರದ ಪುಡಿನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊನ್ನೆನೇ ಮಾಡಿದ ರೆಸಿಪಿ ಯೂಟ್ಯೂಬಲ್ಲಿ ಶೇರ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಮಚದಲ್ಲೇ ಒಂದಿಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೇರವಾಗಿಯೇ ಈ ಥರ ಎಗರಿಸ್ತಾರಲ್ವ, ಆ ರೀತಿ ಎಗರಿಸಿ ನೀಟಾಗಿ ಎಲ್ಲ ಉಪ್ಪು ಖಾರ ಎಲ್ಲನೂ ಕೂಡ ನೀಟಾಗಿ ಹೊಂದಿಸ್ಕೊತಿದ್ದೀನಿ. ಈ ಥರ ಉಪ್ಪು ಖಾರ ಎಲ್ಲನೂ ಕೂಡ ನೀಟಾಗಿ ಹೊಂದಿದ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಕಾಸ್ಕೊಂಡಿದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಸಾಸಿವೆ, ಹಾಗೆಯೇ ಕರಿಬೇವು. ಜಾಸ್ತಿ ದಿನ ಇಟ್ಕೊತೀನಿ ಅಂದರೆ ಕರಿಬೇವು ಹಾಕೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ದಿನದಲ್ಲೇ ಖಾಲಿ ಮಾಡ್ತೀನಿ ಅಂದರೆ ಕರಿಬೇವನ್ನ ಹಾಕೋಬೋದು. ಇನ್ನು ಕರಿಬೇವು ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇವಾಗ ಆಲ್ಮೋಸ್ಟ್ ಮಾವಿನಕಾಯಿ ಸೀಸನ್ ಮುಗಿತಾನೇ ಬರ್ತಿದೆ. ಸೀಸನ್ ಮುಗಿಯೋಷ್ಟರಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟಂಟಾಗಿ ಮಾಡ್ಕೋಬೋದು. ನಾನು ಕೂಡ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಅದು ಇವಾಗ ಮಾಡಿದೆ. ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡಿದ್ದೆ, ಅದನ್ನು ಎಡಿಟ್ ಮಾಡಿ ಯೂಟ್ಯೂಬ್ ವಿಡಿಯೋಗೂ ಕೂಡ ಹಾಕಿದ್ದೀನಿ. ನಿಮಗೆ ಯಾರಿಗಾದರೂ ಯೂಸ್ ಅನಿಸುತ್ತೆ, ನೀವು ಕೂಡ ಮಾಡೋ ಹಾಗಿದ್ರೆ ಮಾಡ್ಕೋಬೋದು. ಇನ್ನು ನಾನು ಮತ್ತು ಹಸ್ಬೆಂಡ್ ಕಾಫಿ ಎಲ್ಲನೂ ಕೂಡ ಕುಡಿದು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಉಪ್ಪಿಟ್ಟು ಮಾಡಿದೆ ಸಿಂಪಲ್ಲಾಗಿ, ಅದನ್ನೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಇನ್ನು ಶನಿವಾರ ನಾವು ತರಕಾರಿ ಎಲ್ಲನೂ ಕೂಡ ನನ್ನ ಹಸ್ಬೆಂಡ್ ಬರ್ತಾನೆ ತಂದುಬಿಡ್ತಾರೆ. ಇವತ್ತು ಕೂಡ ನಿನ್ನೆ ಕೂಡ ತಗೊಂಡು ಬಂದಿದ್ದರು, ಅದನ್ನು ಇವತ್ತು ಎಲ್ಲನೂ ಕೂಡ ಸೋಸ್ತಾ ಇದ್ದೀನಿ. ಇದು ಬಂದು ಕಿರಿಕ್ಸಾಲಿ ಸೊಪ್ಪು, ಹಾಗೆಯೇ ಮೆಂತ್ಯ ಪಲ್ಯನೂ ಕೂಡ ತೊಗೊಂಡು ಬಂದಿದ್ದು. ಇನ್ನು ಈ ರೀತಿ ಸೊಪ್ಪೆಲ್ಲನೂ ಕೂಡ ತೊಗೊಂಡು ಬಂದಿದ್ದರೆ ಅದನ್ನು ಸೋಸಿ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಯಾವಾಗ ಅಡುಗೆಗೆ ಬೇಕು ಆವಾಗ ಅದನ್ನು ಈಸಿಯಾಗಿ ಬಳಸ್ಕೋಬೋದು ಅಂತ ಅಷ್ಟೇ. ಇನ್ನು ಇವಾಗ ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು, ಕಿರಿಕ್ಸಾಲಿ ಪಲ್ಯನೋ ರಾಜಗಿರಿ ಪಲ್ಯನೋ ಅಂತ. ಆಮೇಲೆ ಲಾಸ್ಟಲ್ಲಿ ಗೊತ್ತಾಯಿತು ಇದು ಕಿರಿಕ್ಸಾಲಿ ಪಲ್ಯ ಅಂತ, ಯಾಕಂದರೆ ಚಿಕ್ಕದಾಗಿತ್ತು. ಆವಾಗ ನಾನು ಕನ್ಫರ್ಮ್ ಆಯಿತು ಇದು ಕಿರಿಕ್ಸಾಲಿ ಪಲ್ಯ ಅಂತ. ಎರಡೂ ಕೂಡ ನೋಡೋಕ್ಕೆ ಸೇಮ್ ಇರೋದ್ರಿಂದ ಒಂದು ಸ್ವಲ್ಪ ಯಾವ ಪಲ್ಯ ಅಂತ ತಿಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನನಗೆ, ಅದಕ್ಕೇ ಲಾಸ್ಟಲ್ಲಿ ಗೊತ್ತಾಯಿತು ಕಿರಿಕ್ಸಾಲಿ ಸೊಪ್ಪು ಅಂತ. ಇವಾಗ ಅದನ್ನು ಸೋಸ್ಕೊತಿದ್ದೀನಿ. ಹಾಗೆಯೇ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಈ ಥರ ಪಲ್ಯ ಎಲ್ಲನೂ ಕೂಡ ತೊಗೊಂಡು ಬಂದು ಸೋಸ್ಕೊಡ್ತೀಯ, ಒಂದು ಸ್ವಲ್ಪ ಅಡುಗೆಗೆ ಮಾಡಬೇಕು ಅಂತ ಹೇಳಿದಾಗ ಸೋಸ್ತಾನೇ ಇರಲಿಲ್ಲ. ಹೋಗಮ್ಮ ಅದನ್ನು ಯಾರು ಸೋಸ್ತಾರೆ ಅಂತ ಹೇಳ್ತಿದ್ದೆ. ಇವತ್ತು ಅದು ನಾನು ನೆನಪಾಯಿತು, ಆವಾಗ ಸೋಸು ಅಂದರೆ ಒಲ್ಲೆ ಅಂತಿದ್ದೆ. ಇವಾಗ ನಾನೇ ಇಷ್ಟಪಟ್ಟು ಸೋಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತಿದ್ದೀನಿ, ಯಾಕಂದರೆ ಅಡುಗೆಗೆ ಈಸಿಯಾಗಿ ಬಳಸ್ಬೋದು ಅಂತ. ನಿಮಗೂ ಕೂಡ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮದುವೆಗಿನ ಮುಂಚೆ ಕಷ್ಟವಾಗಿರೋ ಕೆಲಸ ಇವಾಗ ಇಷ್ಟಪಟ್ಟು ಮಾಡ್ತೀವಿ.
ಯಾಕೆ ಈ ಥರ ಮದುವೆ ಆದಮೇಲೆ ಚೇಂಜ್ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಎಷ್ಟು ಬೇಗ ಚೇಂಜ್ ಆಗ್ತೀವಿ ಅಲ್ವಾ ಮದುವೆ ಆದಮೇಲೆ. ಇನ್ನು ಇದು ಕಿರಿಕ್ಸಾಲಿ ಪಲ್ಯ ಸೋಸಬೇಕಾದ್ರೆ ನಂಗೆ ಹಂಗೆ ಅನ್ನಿಸ್ತು. ಮದುವೆಗೆ ಮುಂಚೆ ನಾನು ಒಲ್ಲೆ ಅಂತಿದ್ದೆ, ಇವಾಗ ಎಷ್ಟು ಈಸಿಯಾಗಿ ಇಷ್ಟಪಟ್ಟು ಮಾಡ್ತಿದ್ದೀನಿ ಅಲ್ವಾ ಅಂತ. ನಂಗಲ್ಲ, ಆಲ್ಮೋಸ್ಟ್ ಎಲ್ಲರೂ ಹೆಣ್ಮಕ್ಳಿಗೂ ಕೂಡ ಈ ರೀತಿ ಅನಿಸಿರುತ್ತೆ. ನಿಮಗೂ ಕೂಡ ಈ ರೀತಿ ಅನಿಸಿದೆಯಾ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಕಿರಿಕ್ಸಾಲಿ ಪಲ್ಯ ಎಲ್ಲನೂ ಕೂಡ ಸೋಸ್ಕೊಂಡು ನೀಟಾಗಿ ಅದನ್ನು ತೊಳೆದಿಟ್ಬಿಟ್ರೆ ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನು ಎಲ್ಲನೂ ಕೂಡ ಸೋಸಿ, ಆಮೇಲೆ ಮೆಂತ್ಯ ಸೊಪ್ಪನ್ನು ಕೂಡ ನೀಟಾಗಿ ಬಿಡಿಸ್ಕೊಂಡು, ಮೆಂತ್ಯ ಸೊಪ್ಪನ್ನ ಏನೂ ತೊಳೆಯೋಕೆ ಹೋಗಿಲ್ಲ, ಅಡುಗೆ ಮಾಡಬೇಕಾದ್ರೆ ತೊಳೆದು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಕವರಲ್ಲಿ ಹಾಗೆಯೇ ಕಟ್ಟಿಟ್ಟೆ. ಹಾಗೆಯೇ ಕಿರಿಕ್ಸಾಲಿ ಪಲ್ಯ ಮಾತ್ರ ರೊಟ್ಟಿ ಪುಟ್ಟಿಗೆ ಹಾಕಿ ಆಮೇಲೆ ತೊಳೆಯೋಣ ಅಂತ ಅಂದ್ಕೊಂಡು ಇಟ್ಟೆ. ಇನ್ನು ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿದೆ ಅಲ್ವಾ, ಜ್ವರ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು. ಅದಕ್ಕೇ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲೇ ಮಧ್ಯಾಹ್ನದ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನ ಮನೇಲಿ ಅಡುಗೆ ಏನೂ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಈವ್ನಿಂಗ್ ಒಂದು ಸ್ವಲ್ಪ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೇ ನನ್ನ ಹಸ್ಬೆಂಡು ಹೊರಗಡೆ ಕರ್ಕೊಂಡು ಹೋಗಿದ್ರು ಗೋಬಿ ತಿನ್ನಲಿಕ್ಕೆ. ಗೋಬಿ ಎಲ್ಲನೂ ಕೂಡ ತಿಂದು ಬಂದು, ಅಂದರೆ ಭಾನುವಾರ ನೈಟ್ ಯಾವುದೇ ರೀತಿಯ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮಂಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವಾಗಂತೂ ಸಗಣಿ ಸಿಗ್ತಾನೇ ಇಲ್ಲ. ಸಗಣಿ ಸಾರಿಸ್ಬೇಕಂತಂದರೆ ನಾನು ಒಂದು ವಿಡಿಯೋದಲ್ಲಿ ಅದ್ರ ಬೆನಿಫಿಟ್ಸ್ನ ಹೇಳಿದ್ದೆ. ಆವಾಗ ಆ ವಿಡಿಯೋಕ್ಕೂ ತುಂಬ ಜನ ಕಮೆಂಟ್ ಮಾಡಿದ್ರಿ, ನಿಮಗೆ ಈಸಿಯಾಗಿ ಸಿಗುತ್ತೆ, ನಮ್ಗೆ ಸಗಣಿ ಸಿಗೋದಿಲ್ಲ ಅಂತ ಹೇಳಿ. ಇವಾಗ ನಮಗೂ ಕೂಡ ಹಾಗೆ ಆಗ್ತಿದೆ, ಸಗಣಿ ಸಿಗ್ತಾ ಇಲ್ಲ. ಅದಕ್ಕೇ ಪೌಡ್ರ್ ಸಿಗ್ತಾ ಇದೆ. ಇದು ಅಂಗಡಿಯಲ್ಲಿ ನಾರ್ಮಲಾಗಿ ಎಲ್ಲ ಅಂಗಡಿಯಲ್ಲೂ ಕೂಡ ಸಿಗುತ್ತೆ. ಆ ಪೌಡರ್ನ ತೊಗೊಂಡು ನೀರಲ್ಲಿ ಕಲಸಿ ಅಂಗಳಕ್ಕೆ ಉಗ್ಗಿದ್ರೆ ಆಯಿತು. ನಾರ್ಮಲಾಗಿ ನಾವು ಸಗಣಿ ಸಾರಿಸಿದಾಗ ಮನೆ ಮುಂದೆ ಯಾವ ರೀತಿ ಕಾಣ್ತಾ ಇರುತ್ತೋ ಇವಾಗೂ ಕೂಡ ಹಾಗೇ ಕಾಣ್ತಾ ಇರುತ್ತೆ. ಅದಕ್ಕೇ ಈ ನೀರನ್ನ ಹಾಕ್ಕೊಂಡೆ. ಸೋಮವಾರ ಅಲ್ವಾ, ನೀಟಾಗಿ ರಂಗೋಲಿ ಎಲ್ಲನೂ ಕೂಡ ಹಾಕಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೀಟಾಗಿ ಅಂಗಳಕ್ಕೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಇನ್ನು ಇದು ಒಣಗಿದ ಮೇಲೆ ನೀಟಾಗಿ ಕಾಣುತ್ತೆ. ಇವಾಗ ಅಷ್ಟೊಂದೇನು ನೀಟಾಗಿ ಕಾಣಿಸ್ತಾ ಇಲ್ಲ. ಇನ್ನು ಇದು ಒಂದು ಸ್ವಲ್ಪ ಹಸಿ ಹಸಿ ಇತ್ತು ಅಲ್ವಾ, ಆಮೇಲೆ ರಂಗೋಲಿ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊದಲಿಗೆ ಮನೆನ ಮಾಪ್ ಮಾಡ್ಕೊತಿದ್ದೀನಿ. ನೀಟಾಗಿ ಮನೆ ಮಾಪ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಹೊರ್ಗಡೆ ಕೂಡ ನೀಟಾಗಿ ಒಣಗಿರುತ್ತೆ. ಆಮೇಲೇನು ವಿಡಿಯೋ ಮಾಡ್ಕೊಳ್ಳೋದು ಮರ್ತುಬಿಟ್ಟಿದ್ದೀನಿ ನಾನು. ಅದು ಒಣಗಿದ ಮೇಲೆ ಇನ್ನೂ ನೀಟಾಗಿ ಕಾಣಿಸ್ತಾಯಿತ್ತು, ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ಮರ್ತುಬಿಟ್ಟಿದ್ದೆ. ಹಾಗೇ ರಂಗೋಲಿ ಎಲ್ಲನೂ ಕೂಡ ಹಾಕ್ಕೊಂಡೆ. ಇನ್ನು ಮಾಪ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಆಮೇಲೆ ರಂಗೋಲಿ ಹಾಕಿದೆ. ನೀಟಾಗಿ ಅದು ಕೂಡ ಒಣಗಿತ್ತು. ಇನ್ನು ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಬರೋಣ ಅಂತ ಅಂದ್ಕೊಂಡು ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಬರೋದಕ್ಕೆ ಹೋಗ್ತಿದ್ದೀನಿ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಫ್ರೆಶ್ನಪ್ ಎಲ್ಲನೂ ಕೂಡ ಹಾಕಿ ಬಂದು ಡೈರೆಕ್ಟಾಗಿ ಅಡುಗೆಗೆ ರೆಡಿ ಮಾಡ್ಕೊತಿದ್ದೀನಿ. ನಿನ್ನೆನೇ ಕಿರಿಕ್ಸಾಲಿ ಸೊಪ್ಪನ್ನ ಬಿಡಿಸಿಟ್ಟಿದ್ದೆ ಅಲ್ವಾ, ಆ ಪಲ್ಯನೇ ಒಂದು ಸ್ವಲ್ಪ ತಾಳಿಸ್ಕೊಂಡು ಚಪಾತಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಸೋಮವಾರ ನಾವು ರೊಟ್ಟಿ ಮಾಡಲ್ಲ, ಅದಕ್ಕೇ ಚಪಾತಿಗೆ ತಾಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಇನ್ನು ಹಾಗೆ ಬಿಟ್ಟರೆ ಪಲ್ಯ ಎಲ್ಲನೂ ಕೂಡ ಬಾಡೋಗ್ದಂಗಾಗಿ ಅದ್ರ ಟೇಸ್ಟೇ ಇರಲ್ಲ. ಅದಕ್ಕೇ ಚಪಾತಿ ಜೊತೆನೇ ತಾಳಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಎಲ್ಲನೂ ಕೂಡ ಬೇಕು. ಬೆಳ್ಳುಳ್ಳಿನ ಕ್ರಷ್ ಮಾಡ್ಕೊತಿದ್ದೀನಿ. ಸುಲಿಯೋ ಅವಶ್ಯಕತೆ ಇಲ್ಲ, ಬೆಳ್ಳುಳ್ಳಿ ಸುಮ್ಮನೆ ಎಸಳು ಮಾಡಿ ಒಂದು ಕುಟಾಣಿಯಲ್ಲಿ ಕ್ರಷ್ ಮಾಡಿಕೊಂಡ್ರೆ ಆಯಿತು. ಹಾಗೇ ಹಾಕೋದು ಇದಕ್ಕೆ. ಅದಕ್ಕೇ ಬೆಳ್ಳುಳ್ಳಿ ಎಲ್ಲನೂ ಕೂಡ ಬಿಡಿಸ್ಕೊತಿದ್ದೀನಿ. ಪಲ್ಯ ಎಲ್ಲನೂ ಕೂಡ ರಾತ್ರಿಯೇ ತೊಳೆದಿಟ್ಟಿದ್ದೆ. ನಿನ್ನೆ ಮಧ್ಯಾಹ್ನ ತೊಳೆಯೋಕ್ಕೆ ಆಗಿರಲಿಲ್ಲ, ಹುಷಾರಿರಲಿಲ್ಲ ಅಂತ ಹೇಳಿದೆ ಅಲ್ವಾ, ಅದಕ್ಕೇ ರಾತ್ರಿಯೇ ತೊಳೆದಿಟ್ಟಿದ್ದೆ. ನೀರೆಲ್ಲನೂ ಕೂಡ ಹೋಗಿತ್ತು. ಈ ಥರ ರೊಟ್ಟಿ ಪುಟ್ಟಿಗೆ ಹಾಕಿಟ್ರೆ ನೀರೆಲ್ಲನೂ ಕೂಡ ಈಸಿಯಾಗಿ ಹೋಗ್ಬಿಡುತ್ತೆ. ಇನ್ನು ಬೆಳ್ಳುಳ್ಳಿ ಎಲ್ಲನೂ ಕೂಡ ಕ್ರಷ್ ಮಾಡಿಕೊಂಡೆ. ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಕ್ರಷ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಒಂದು ಸಲ ಚೆನ್ನಾಗಿ ಫ್ರೈ ಆಮೇಲೆ ಹಸಿ ಖಾರದ ಪೇಸ್ಟ್ನ ಹಾಕ್ಕೊತಿದ್ದೀನಿ. ನಾರ್ಮಲಾಗಿ ನಾನು ಹಸಿ ಖಾರದ ಪೇಸ್ಟ್ನ ಮನೇಲಿ ಮಾಡಿ ಸ್ಟೋರ್ ಮಾಡ್ಕೊಂಡಿರ್ತೀನಲ್ವ, ಅದೇ ಹಸಿ ಖಾರದ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸೊಪ್ಪಿರುತ್ತೆ ಅಲ್ವಾ, ಕಿರಿಕ್ಸಾಲಿ ಸೊಪ್ಪು, ಆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಕುದಿಸ್ಕೋಬೇಕು. ಸಿಂಪಲ್ಲಾಗಿ ತಾಳಿಸ್ಕೊಳ್ಳೋದು. ಮೊದಲಿಗೆ ಪಲ್ಯ ಜಾಸ್ತಿ ಕಾಣಿಸ್ತಾ ಇರುತ್ತೆ, ಆಮೇಲೆ ಎಲ್ಲನೂ ಕೂಡ ತಾಳಿಸಿದ ಮೇಲೆ ಸ್ವಲ್ಪನೇ ಕಾಣಿಸುತ್ತೆ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ರೊಟ್ಟಿ ಮಾಡಲ್ಲಲ್ವ, ಅದಕ್ಕೇ ಚಪಾತಿ ಜೊತೆನೇ ಮಾಡಿಕೊಂಡೆ. ಪಲ್ಯ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇನ್ನು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಟೈಮ್ ಇತ್ತು, ಪೂಜೆ ಮಾಡೋದೇನೂ ಇರಲಿಲ್ಲ ಅಲ್ವ, ನನ್ನ ಹಸ್ಬೆಂಡೇ ಮಾಡ್ತೀನಿ ಅಂತ ಹೇಳಿದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಸಿಕ್ತು ನನಗೆ. ಅದಕ್ಕೇ ನಿಧಾನವಾಗಿಯೇ ಚಪಾತಿ ಪಲ್ಯ ಎಲ್ಲನೂ ಕೂಡ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಇವತ್ತು. ಇನ್ನು
ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾರ್ಮಲಾಗಿ ನನ್ನ ರೂಟೀನ್ ಇದ್ದೇ ಇರುತ್ತೆ ಅಲ್ವಾ, ಆ ರೂಟೀನ್ನ ಮಾಡ್ಕೊತಿದ್ದೀನಿ. ಪಾತ್ರೆ ಎಲ್ಲನೂ ಕೂಡ ತೊಳೆದೆ, ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲನೂ ಕೂಡ ಒಗೆದು ಮೇಲ್ಗಡೆ ಒಣಗಾಕ್ತಿದ್ದೀನಿ. ಹಾಗೆಯೇ ನಾನು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ Q&A ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ ಒಂದು ಕಮ್ಯುನಿಟಿ ಪೋಸ್ಟ್ನ ಹಾಕಿರ್ತೀನಿ. ಆ ಪೋಸ್ಟ್ ಕೆಳಗಡೆ ನಿಮ್ಮ ಕಮೆಂಟ್ ಏನೇ ಇರಲಿ ಅಲ್ಲಿ ಡ್ರಾಪ್ ಮಾಡಿ. ನಾನು ಅದಕ್ಕೆ 1000 ಸಬ್ಸ್ಕ್ರೈಬರ್ ಆದ ತಕ್ಷಣವೇ ಆ ವಿಡಿಯೋನ ಮಾಡ್ತೀನಿ. ಇವಾಗಿಂದನೇ ಕಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೂ ಕೂಡ ನಿಮಗೆ ಏನು ಡೌಟ್ ಇದೆ, ಏನು ಪ್ರಶ್ನೆ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಅದಕ್ಕೇ ನಿಮ್ಮ ಕಮೆಂಟ್ನ ಕಮ್ಯುನಿಟಿ ಪೋಸ್ಟಲ್ಲಿರೋ ಒಂದು ಪೋಸ್ಟ್ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್.